ಇವತ್ತು ನಮ್ಮ ಕ್ಲಾಸ್ಗೆ ಟೀಚರ್ ಬಂದಿಲ್ಲ. ನಾನು ಬೆಳಗ್ಗೆನೇ ಎದ್ದು ನಮ್ಮ ಲೋಕಲ್ ಬಸ್ ಹಿಡ್ಕೊಂಡು ನಮ್ಮ ಶಿವಮೊಗ್ಗದಲ್ಲಿರೋ ನಮ್ಮ ಸಹ್ಯಾದ್ರಿ ಕಾಲೇಜಿಗೆ ಹೊರಡೋಣ ಅಂತ ಪ್ರಯಾಣ ನಡೆಸ್ತಿದ್ದೀನಿ. ಯಾಕೆ ಅಂತಂದರೆ ನಾನು ಬಂದಿರೋ ಟೈಮಿಗೆ ನನಗೆ ಎಕ್ಸ್ಪ್ರೆಸ್ ಬಸ್ ರೆಡ್ ಬಸ್ ಸಿಗಲಿಲ್ಲ. ಆದ್ದರಿಂದ ಇವತ್ತು ನನಗೆ ಲೋಕಲ್ ಬಸ್ಸೇ ಸಿಗೋದ್ರಿಂದ ನಾನು ಅದರಲ್ಲೇ ಹತ್ತಿದೆ. ಆದರೂ ಕೂಡ ಇಕ್ಕದೆ ಜಗ್ಗದೆ ಕೂಗದೆ ಕಂಬವನ್ನು ಹಿಡ್ಕೊಂಡು ನಾನು ಇಲ್ಲೇ ನಿಂತಿದ್ದೀನಿ. ಯಾಕೆ ಅಂತಂದರೆ ಹಿಂದೆ ಮುಂದೆ ಹೋಗ್ಬಿಟ್ರೆ ಆ ರಶಲ್ಲಿ ತೂಕಾಡ್ಬಿಡ್ತಾರೆ ಅಂತ. ನಾನೇನು ಕಾಲೇಜಿಗೆ ಬಸ್ ಇಳಿದು ಕಾಲೇಜ್ ಕ್ಯಾಂಪಸ್ ಒಳಗಡೆ ಬಂದರೆ ಇಲ್ಲಿ ಕ್ಲಾಸ್ ಹೊರಗಡೆನೇ ಸುತ್ತಾಡೋ ಹುಡುಗರು ಜಾಸ್ತಿ ಇದ್ದಾರೆ. ಯಾಕೆ ಅಂತಂದರೆ ಅಷ್ಟಕ್ಕೊಂದು ಜನ ಗೇಟಲ್ಲಿ ರೋಡಲ್ಲಿ ನಮಗೆ ಓಡಾಡೋಕ್ಕೆ ಕಾಣಿಸ್ತಾ ಇರ್ತಾರೆ. ಈ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಆಗಿನ ಕಾಲದಲ್ಲೇ ಫಸ್ಟು ನಮ್ಮ ಸಹ್ಯಾದ್ರಿ ಕಾಲೇಜ್ ಆಗಿರೋದ್ರಿಂದ ಅದು ತುಂಬ ಪ್ರಾಮುಖ್ಯತೆಯನ್ನು ಕೂಡ ಪಡೆದಿದೆ. ಈ ಸೂರ್ಯ ಬೇರೆ ನನ್ನ ನೆತ್ತಿ ಮೇಲೆ ಇರೋದ್ರಿಂದ ನಾನು ಸೂರ್ಯನ ತಲೆ ಕೆಡಿಸ್ಕೊಳ್ದಲ್ಲೇ ನಡ್ಕೊತ ನಮ್ಮ ಕಾಲೇಜ್ ಒಳಗಡೆ ಹೋಗೋಣ ಅಂತ ಬಂದರೆ ಇಲ್ಲ ಸುಮಾರು ಜನ ಸ್ಟೂಡೆಂಟ್ಸ್ಗಳು ನನ್ನ ಎದುರುಗಡೆನೇ ಓಡಾಡ್ಕೊಂಡು ಬಂದರು. ಅವ್ರನ್ನೆಲ್ಲ ಬಿಟ್ಟು ನಾನು ಕಾಲೇಜ್ ಒಳಗಡೆ ಪೀರಿಯಡ್ ಕೇಳೋಣ ಅಂತ ಹೋಗೋಕ್ಕಿಂತ ಮುಂಚೆ ನೀರನ್ನು ಕುಡಿಯೋಕ್ಕಂತ ಹೋದೆ. ಯಾಕೆ ಅಂತಂದರೆ ನಮ್ಮ ಆರೋಗ್ಯಕ್ಕೆ ಇಂಪಾರ್ಟೆಂಟು ನೀರಾಗಿರೋದ್ರಿಂದ ನಾವು ದಿನಕ್ಕೆ 4ರಿಂದ 5 ಲೀಟ್ರ್ ನೀರನ್ನು ಕೂಡ ಕುಡಿಬೇಕು. ಆದರೆ ಇದು ಹಳೆ ಫಿಲ್ಟರ್ ಆಗಿರೋದ್ರಿಂದ ಆದರೂ ಕೂಡ ನಾನು ನೀರನ್ನು ಕುಡಿಲೇಬೇಕು ಅಂತ ಪೀರಿಯಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಡೈಲಿ ಒಂದು ದಿವಸ ನೀರು ಕುಡಿತೀನಿ. ನೀವು ನೋಡ್ಬೋದು ನಾನು ಹೇಗೆ ಕುಡಿತೀನಿ ನೀರು ಅಂತ. ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ನಾನು ಪೀರಿಯಡ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೋಗ್ತೀನಿ. ಇದೇ ಮೆಟ್ಲನ್ನು ನಾನು ಹತ್ಕೊಂಡು ನಾನು ಡೈಲಿ ಕಾಲೇಜ್ಗೆ ಹೋಗೋದು. ಯಾಕೆಂದರೆ ನಮ್ಮ ಕ್ಲಾಸ್ ರೂಮ್ ಬಂದುಬಿಟ್ಟು ಫಸ್ಟ್ ಫ್ಲೋರಲ್ಲಿರೋದು. ಆದ್ದರಿಂದ ಗ್ರೌಂಡ್ ಫ್ಲೋರಿಂದ ನಾನು ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ರೆ ನಮಗೆ ಫಸ್ಟ್ ಸಿಗೋದೆ ನಮ್ಮ ಲೆಫ್ಟ್ ಸೈಡು ಡೋರ್ ಸಿಗತ್ತೆ. ಆ ಡೋರು ನಮ್ಮ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಟೀಚರ್ಸ್ಗಳು ಕೂಡ ಕೂತ್ಕೊತಾರೆ. ಹಾಗಾಗಿ ಆ ಡೋರ್ ಕತೆ ನಮಗೆ ಬೇಡ, ಅದು ಟೀಚರ್ಸ್ ಆಗಿರೋದ್ರಿಂದ ಬಿಟ್ಬಿಟ್ಟು ಮುಂದೆ ಹೋದರೆ ಇದೇ ಫಸ್ಟ್ ಲೆಫ್ಟ್ ಸೈಡ್ ಇರೋ ಡೋರು ನಮ್ಮ ಕ್ಲಾಸ್ ರೂಮು. ಅದಕ್ಕಿಂತ ಮುಂಚೆ ಕ್ಯಾಂಪಸ್ ನೋಡೋದಾದರೆ ಸುಮಾರು ಗಿಡಗಳಿವೆ. ಆ ಗಿಡಗಳು ಕೂಡ ತುಂಬ ಹಸಿರಾಗಿದೆ. ಯಾಕೆ ಅಂತಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವರೆಲ್ಲ ನಮ್ಮ ಎ ಸೆಕ್ಷನ್ ಫ್ರೆಂಡ್ಸ್ಗಳು. ನಮ್ಮದು PA HP ಆಗಿರೋದ್ರಿಂದ ಈ ಕ್ಯಾಂಪಸ್ ಹತ್ರ ನಾವು ನಿಯರಾಗಿರ್ತೀವಿ. ಯಾಕೆಂದರೆ ಕ್ಯಾಂಪಸ್ ನೋಡ್ಬೋದು, ಕ್ಲಾಸ್ ರೂಮ್ ಒಳಗಡೆನೂ ಕೂತ್ಕೊಬೋದು. ಆದ್ದರಿಂದ ಇವರು ಅರ್ಧ ಕ್ಲಾಸು ಕೇಳ್ತಾರೆ, ಅರ್ಧ ಹೊರಗಡೆ ನಿಂತ್ಕೊಂಡು ಮೀಟಿಂಗ್ ಕೂಡ ಮಾಡ್ತಾರೆ. ಆದ್ದರಿಂದ ಟೀಚರ್ಸ್ ಬರ್ತಾರೆ ಅಂತ ಕೂತಿದ್ವಿ ಎಲ್ಲರೂ ಮೀಟಿಂಗ್ ಮಾಡಿಕೊಂಡು. ಇನ್ನೇನು ನಮ್ಮ ಚಂದ್ರಶೇಖರ್ ಸರ್ ಅಂದರೆ ಹಿಸ್ಟ್ರಿ ಅವರು ಸೆಮಿನಾರ್ ಮಾಡ್ಸೋಕ್ಕೆ ಬರಬೇಕು ಅಂತ ಟೆನ್ಷನಾಗಿ ಎಲ್ಲರೂ ಮಾತಾಡ್ಕೊಂಡು ನಿಂತಿದ್ರೆ ನಾನು ಮಾತ್ರ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ಕೊಂಡು ನಿಂತಿದ್ದೆ. ಆದರೂ ಕೂಡ ಟೀಚರ್ಸ್ ಬಂದರು ಅಂತ ಎಲ್ಲರೂ ಒಳಗಡೆ ಹೋದರು. ಆ ಕ್ಲಾಸ್ ಏನೋ ಮುಗೀತು, ಎಲ್ಲರೂ ಹೊರಗಡೆ ಹೋದರು. ಯಾಕೆ ಅಂತಂದರೆ ಇವತ್ತು ಟೀಚರ್ ಬಂದಿಲ್ಲ. ಯಾಕೆಂದರೆ ನಮ್ಮದು 3rd ಪೀರಿಯಡ್ ಏನು ನಡಿಬೇಕಿತ್ತು 12 ಗಂಟೆಯಿಂದ 1, ಅದು ಕ್ಲಾಸ್ ನಡೀಲಿಲ್ಲ ಅಂತ ನಾನು ಬೇಜಾರಾಗಿ ಕೂತಿದ್ದೆ. ಆ ಬೇಜಾರಲ್ಲೇ ಕೆಳಗಡೆ ಇಳ್ಕೊಂಡು ಹೋದರೆ ನನ್ನ ಫ್ರೆಂಡ್ಸು ನನ್ನೇ ನೋಡಿ ನಗಾಡ್ತಿದ್ದ. ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಆದರೂ ಅವನು ನೋಡಿ ನಾನು ನಗಾಡಿ ಕೊನೆಗೆ ಅಲ್ಲಿಂದ ನಾನು ಮತ್ತು ನನ್ನ ಫ್ರೆಂಡು ಹೊರಡೋಣ ಅಂತ ನೋಡ್ತಾಯಿದ್ದೆ. ಅದೇ ಟೈಮಲ್ಲಿ ನಾನು ವಾಶ್ರೂಮ್ ನೋಡಿದೆ. ಅದು ಕೂಡ ಕಾಮಗಾರಿ ಪ್ರಗತಿಯಲ್ಲಿತ್ತು. ಯಾಕೆಂದರೆ ವಾಶ್ರೂಮ್ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿರೋದ್ರಿಂದ ವಾಶ್ರೂಮ್ನ ರೆನೋವೇಟ್ ಮಾಡ್ತಿದ್ರು. ಆ ರೆನೋವೇಟ್ ಮಾಡೋದನ್ನ ಐಡಿಯಾ ನೋಡ್ಕೊಂಡು ಬಂದಮೇಲೆ ನನ್ನ ಫ್ರೆಂಡು ನನ್ನ ಜೊತೆ ತಿಂಡಿ ಮಾಡೋಕ್ಕಂತ ಕೂತ್ಕೊಂಡ. ಅವನ ಜೊತೆ ನಾನು ಮಾತಾಡಿಕೊಂಡು ನಾನು ತಿಂಡಿ ತಿನ್ನೋಕ್ಕಂತ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂತಂದರೆ ಪೀರಿಯಡ್ ಒಂದು ತಗೊಳ್ಳಿಲ್ಲ, ತಿಂಡಿ ಆದರೂ ತಿನ್ನೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದೇ ತಿಂಡಿ ಏನೋ ಮುಗ್ದೋಯ್ತು. ಇನ್ನೇನು ಹೊರಗಡೆ ಹೋಗಬೇಕು ಅಂತ ಹೊರಡೋಣ ಅಂತ ನಾನು ಅವನು ಹೊರಟ್ವಿ. ಹೊರಗಡೆ ಏನೋ ಬಂದ್ವಿ. ಆದರೆ ಅವನು ನನ್ನ ಜೊತೆ ಇದ್ದವನು ಯಾರೋ ಕರೆದ್ರು ಅಂತ ಅವ್ರ ಫ್ರೆಂಡಿಂದು ವೀಡಿಯೋ ಮಾಡೋಕ್ಕೆ ಅಂತ ಹೋದ. ಯಾಕೆಂದರೆ ಅವನೊಬ್ಬ ಎಡಿಟರ್ ಆಗಿರೋದ್ರಿಂದ ಅವ್ರಿಗೆ ಆ್ಯಕ್ಷನ್ ಕಟ್ ಇಡ್ತಾ ವೀಡಿಯೋ ಕೂಡ ಮಾಡೋಕ್ಕೆ ಹೊರಟ. ಅವನನ್ನು ಬಿಟ್ಬಿಟ್ಟು ಅವ್ನು ವೀಡಿಯೋ ಮಾಡ್ಕೊಳ್ಳಿ ಅಂತ ನಾನು ನನ್ನ ಕಡೆ ಹೊರಟು MRS ಬಸ್ ಸ್ಟ್ಯಾಂಡ್ಗೆ. ಯಾಕೆಂದರೆ ಪೀರಿಯಡ್ ಅಂತೂ ನಡೀಲಿಲ್ಲ, ಮನೆಗಾದರೂ ಹೋಗೋಣ, ಇವತ್ತು ಸೋಮವಾರ ಅಲ್ವಾ, ಊಟ ಮಾಡೋಣ ಅಂತ ಹೊರಡ್ತಿದ್ದೆ. ಆದರೆ ಬಸ್ ಸ್ಟ್ಯಾಂಡು ಕಾಲೇಜ್ಗಿಂತ ಈ ಗೇಟ್ ಹತ್ರನೇ ಜನ ಜಾಸ್ತಿ. ಆದ್ದರಿಂದ ಆ ಜನನೆಲ್ಲ ನಾನು ನೋಡಿಕೊಂಡು ನನ್ನ ಮುಖ ನಾನು ನೋಡಿಕೊಂಡು ನಾನು ಗೇಟೇನೋ ಕ್ರಾಸ್ ಮಾಡಿ MRS ಬಸ್ ಸ್ಟ್ಯಾಂಡಿಗೆ ಬಂದೆ. ಈ MRS ಬಸ್ ಸ್ಟ್ಯಾಂಡ್ ನೋಡೋದಾದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ಅದು ಜನ ಮಾತ್ರ ಸರಿಯಾಗಿ ನಿಂತಿರ್ತಾರೆ. ಈ ಸರ್ಕಲಲ್ಲಿ ಯಾಕೋ ಜನ ಫುಲ್ಲು ಸಖತ್ತಾಗಿ ತುಂಬಿದ್ರು. ಯಾಕೆಂತಂದರೆ ಯಾರೋ ಸತ್ತಿರೋನ್ ಬ್ಯಾನರ್ ಹಾಕಿದ್ರು. ಅವನನ್ನು ಬಿಟ್ಟು ನೋಡೋಷ್ಟೊತ್ತಿಗೆ ನನಗೆ ನನ್ನ ರೆಡ್ ಬಸ್ ಬಂತು. ಇನ್ನೇನು ಹೊರಡೋಣ ಅನ್ನೋಷ್ಟೊತ್ತಿಗೆ ಅದು ಸ್ಟಾಪ್ ಕೊಡ್ದಲ್ಲೇ ರೈಟ್ ಇಂಡಿಕೇಟ್ರ್ ಹಾಕೊಂಡು ರೈಟ್ ಸೈಡಿಗೆ ಹೋಗಿಬಿಡ್ತು. ಇನ್ನೇನು ಬೇಜಾರಾಗಿ ನಿಂತ್ಕೊಬೇಕು ಅನ್ನೋಷ್ಟೊತ್ತಿಗೆ ಆ ಜನನ ನೋಡ್ತಿದ್ದಾಗಲೇ ಇನ್ನೊಂದು ಬಸ್ ಎಂಟ್ರಿ ಆಯಿತು. ಅದು ನಮ್ಮ ಧರ್ಮಸ್ಥಳದ ಬಸ್ಸು. ಇನ್ನೇನು ಆ ಬಸ್ಸು ಬಂತಲ್ಲ ಅಂತ ನೋಡ್ತಾ ಇದ್ದೆ. ಆ ಬಸ್ಸು ಬಂದು ನಮ್ಮ ಹತ್ರ ನಿಲ್ಲಿಸಿ ನಾನು ಇನ್ನೇನು ಹತ್ಕೊಳ್ಳೋಣ ಅಂತ ಹೋದೆ.
ಆ ಬಸ್ಸು ಏನೋ ನಿಲ್ಲಿಸ್ತು, ಅದೇ ಕೂಡ ಜನಗಳು ಕೂಡ ಹತ್ತುತ್ತಿದ್ರು. ಅದೇ ನಿಟ್ಟಲ್ಲಿ ನಾನು ಕೂಡ ಬಸ್ಸನ್ನು ಹತ್ತಿಬಿಟ್ಟೆ. ಈಗ ಬಸ್ಸೇನೋ ಹತ್ತಿದ್ದಾಯಿತು, ನನಗೆ ಹುಡುಕ್ಬೇಕಾಗಿದ್ದ ಸೀಟು ನನಗೆ ನಿಯರಲ್ಲೇ ಸೀಟ್ ಸಿಕ್ಕಿರೋದ್ರಿಂದ ಸಿಕ್ಕಿದ ಸೀಟಲ್ಲೇ ಕೂತ್ಕೊಂಡ್ಬಿಟ್ಟೆ. ಹೆಂಗಿದ್ರು ನನಗೆ ವಿಂಡೋ ಸೀಟ್ ಅಂದರೆ ತುಂಬ ಇಷ್ಟ. ಅದಕ್ಕೆ ವಿಂಡೋದಲ್ಲೇ ಹೊರಗಡೆ ಪ್ರಪಂಚನೆಲ್ಲ ನೋಡ್ಕೊತ ಬಂದೆ. ನೋಡ್ತಿದ್ದಷ್ಟು ಎಂಡು ಬಂದುಬಿಡ್ತು. ಯಾಕೆ ಅಂತಂದರೆ ಅಷ್ಟು ಫಾಸ್ಟಾಗಿ ರೆಡ್ ಬಸ್ ಅವ್ರು ಹೊಡಿತಾರೆ. ಆದ್ದರಿಂದ ನಾನು ಮುಂದಿನ ವೀಡಿಯೋ ತೆಗಿಯೋಷ್ಟೊತ್ತಿಗೆ ನನ್ನ ಫೋನ್ ಚಾರ್ಜ್ ಖಾಲಿ ಆಗೋಯ್ತು. ಸಿ ಯು ಬಾಯ್.